ಸರ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ದೇವರೆಲ್ಲಿದ್ದಾನೆ? ದೇವರಾ? ಏನಪ್ಪ, ನಾನಿನ್ನೂ ಆತನ್ನು ನೋಡಿಲ್ಲ. ನೋಡಿದಾಗ ಕೇಳಿ ಹೇಳ್ತೀನಿ, ಹೋಗ್ಬಾ. ಬೆಳಗ್ಗೆ ಯಾವುದೋ ಹುಚ್ಚಿನ ಸವಾಸ ಆಯಿತು. ದೇವಸ್ಥಾನ ಕೇಳಿದ್ರೆ ಇನ್ನೊಂದು ಮೀಟ್ ಮಾಡಿಲ್ಲ, ಡೇಟ್ ಮಾಡಿಲ್ಲ ಅಂದ್ಕೊಂಡು ಓಯ್ ನಿಂತ್ಕೊ. ಯಾಕೆ ಇಷ್ಟು ಅವಸರ? ಇರು ತಾಳ್ಮೆ ಇರ್ಬೇಕು ಮರಿ. ನೀನು ದೇವ್ರ ನಂಬ್ತೀಯಾ? ಮತ್ತೆ ಮ್ಯಾಟ್ರಿಗೆ ಬಂದ. ಎಷ್ಟು ನಂಬ್ತೀಯಾ? ನನ್ನನ್ನೇ ಮರೆತು ಹೋಗೋಷ್ಟು. ಸರಿ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಅದೇನು ಬೇಗ ಕೇಳಿ. ಈಗ ಎಕ್ಸಾಮ್ ಹಾಲಲ್ಲಿ ನಿಂಗೆ ಏನು ಗೊತ್ತಿದೆ, ದೇವರೇ ನೀನೇ ಇಲ್ಲ, ನೀನಿಂದಿರ ಇಲ್ಲ ಅಂತ ಕೂತ್ರೆ ಪಾಸ್ ಆಗ್ತೀಯಾ? ಇಲ್ಲ. ಸೊ ನೀನು ಕಷ್ಟಪಟ್ಟು ಓದಿ ಬರೋದ್ರೆ ಪಾಸ್ ಆಗ್ತೀಯಾ ಅಲ್ವಾ? ಇದ್ರಲ್ಲಿ ದೇವರಲ್ಲಿ ಬಂದು ಕಾಪಾಡ್ತಾನೋ? ಕಾಪಾಡೋದು ನಿನ್ನ ಪರಿಶ್ರಮ. ಈ ಮಂಗಳಾರತಿ ಧೂಪ ದೀಪ ಹೋಮ ಅಲ್ಲ. ದೇವರಿರೋದು ದೇವಸ್ಥಾನದಲ್ಲ, ನಿನ್ನ ಮನೇಲಿ. ಅವರೇ ನಿಮ್ಮ ಅಪ್ಪ ಅಮ್ಮ. ಈ ಪೂಜಾರಿ ಕಾಲಕ್ಕೆ ಬೀಳೋ ಬದಲು ನಿಮ್ಮ ಅಪ್ಪ ಅಮ್ಮನ ಕಾಲ್ಗಾರು ಬೀಳೋ. ಜಾಸ್ತಿ ಎಮೋಷನಲ್ ಆಗ್ಬಿಟ್ಟ, ನಾನು ಜಾಸ್ತಿ ಆಗ್ಬಿಟ್ಟೆ. ಆದ್ರೆ ಇದೇ ಸತ್ಯ. ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿಗೆ 100-200 ರೂಪಾಯಿ ಹಾಕೋಬೇಕು. ನಿಮ್ಮ ಅಪ್ಪ ಅಮ್ಮನಿಗೆ ಫ್ರೂಟ್ಸ್ ತಗೊಂಡು, ಫ್ರೂಟ್ಸ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಹೋಗೋ ಮಗನೇ, ಹೋಗು. ಮುಖ ಏನು ನೋಡ್ತೀವಿ? ಹೋಗೋ ಮನೆಗೆ. ಇವನು ಹೋಗೋದು ನೋಡಿದ್ರೆ ಇವನೇ ಕಲಿಯುಗದ ಶ್ರವಣ ಕುಮಾರ ಆಗ್ತಾನೆ ಅನ್ಸುತ್ತೆ. ಗಾಡ್, ಯು ಆರ್ ವೆರಿ ವೆರಿ ಬ್ಯಾಡ್. ವೇಟ್, ಅದೇ ಕಲ್ಲಿ ನಿಂತ್ಕೊಂಡ. ಪ್ರಸಾದ ದೇವಸ್ಥಾನದಲ್ಲಿ ದೇವ್ರ ಕೈ ಮುಗೋದಕ್ಕಿಂತ ಪ್ರಸಾದ ತಿನ್ನೋರೇ ಜಾಸ್ತಿ ಆಗೋದ್ರಪ್ಪ. ಇಲ್ಲಿಗೆ ಬರೋರಲ್ಲಿ ಹಣೆಯಲ್ಲಿ ಬೊಟ್ಟಿರುತ್ತೋ ಇಲ್ವೋ, ಕೈಯಲ್ಲಿ ಪ್ಲೇಟ್ ಮಾತ್ರ ಇರುತ್ತೆ, ಪ್ರಸಾದದ ಪ್ಲೇಟು. ಅದು ಒಂದ್ರ ಮೇಲೆ ಒಂದು. ಪ್ರಪಂಚ ತುಂಬ ಹಾಳಾಗೋಗಿದೆ. ಇದನ್ನು ಸರಿ ಮಾಡೋಕೆ ಹೋಗ್ತೀನಿ ಅಂದರೆ ನಾನೇ ಹಾಳಾಗೋಗ್ತೀನಿ. ಇದೆಲ್ಲ ಗೊತ್ತಿದ್ಕೊಂಡೇ ದೇವರು ಆ ರೇಂಜಿಗೆ ಆಟ ಆಡ್ತಿದ್ದೀನಿ ಅನ್ಸುತ್ತೆ. ಇವ್ರಿಗೆ ಕಷ್ಟ ಏನು, ಇವ್ರಿಗೇನು ಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಆದರೂ ಕೊಡದೆ ಆಟ ಆಡಿಸೋದು, ಕೊಡೋ ಆಸೆ ಕೊಟ್ಬಿಟ್ಟು ಹಂಗೆ ಸಾಯಿಸ್ಬಿಡೋದು. ಇಷ್ಟೆಲ್ಲ ಆಟ ಆಡಿದ್ರು ಜನ ನಿನ್ನ ನಂಬ್ತಾರಲ್ಲ. ಗಾಡ್, ನೀನೊಂಥರ ವಂಡರ್ಫುಲ್ ಕ್ರಿಯೇಚರ್. ಯು ಆರ್ ನ್ಯೂಟ್ರಲ್. ನಿನ್ನ ಪಾಸಿಟಿವ್ ಅನ್ಕೊಂಡ್ರೆ ಪಾಸಿಟಿವ್, ನೆಗೆಟಿವ್ ಅನ್ಕೊಂಡ್ರೆ ನೆಗೆಟಿವ್. ನೀನೊಬ್ಬನ್ನ ಕೇಳ್ತೀನಿ ಅನ್ಕೋಬೇಡ, ಮನುಷ್ಯರು ಏನು ಕಮ್ಮಿ ಇಲ್ಲ ಬಿಡು. ಪುಣ್ಯ ಬರುತ್ತೆ, ಪುಣ್ಯ ಸಿಗುತ್ತೆ ಅಂತ ನಿನ್ನ ಹತ್ರ ಬಂದು ನಿನಗೆ ಲಂಚ ಕೊಡ್ತಾರೆ. ಅದರಲ್ಲಿ ನೀನು ಬೇರೆ ವಿಭೂತಿ ಭಂಡಾರ ಅನ್ನೋ ನೆಪದಲ್ಲಿ ನಾಮ ಹಾಕಿ ಕಳಿಸ್ತೀಯ. ಗಾಡ್, ಯು ಆರ್ ವೆರಿ ವೆರಿ ಬ್ಯಾಡ್.